ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಶ್ರುತಿ ಅಶ್ವಿನ್ ವ್ಲಾಗ್ಸ್ ಇನ್ ಕನ್ನಡ. ನಿನ್ನೆ ಟ್ರಿಪ್ಪಿನ ಬಗ್ಗೆ ಹೇಳಬೇಕು ಅಂದರೆ ಫುಲ್ ನನ್ನ ವಾಯ್ಸ್ ಹೋಗೇ ಬಿಟ್ಟಿತ್ತು. ಸೊ ಹಾಗಾಗಿ ನಾನು ಎಲ್ಲೂ ವಾಯ್ಸ್ ಕೊಟ್ಟಿಲ್ಲ. ಟ್ರಿಪ್ಪಿಗೆ ಹೊರಟಿದ್ದು 5 o'clock ಆಗಿತ್ತು ಮಾರ್ನಿಂಗ್ ಬೆಂಗಳೂರಿಂದ ಹೊರಟಾಗ. ಸೊ ಅಲ್ಲಿ ಮುಗಿಸ್ಕೊಂಡ್ಬಿಟ್ಟು ನಾವು ಬಾಳೆಹೊನ್ನೂರ್ಗೆ ಹೋದ್ವಿ. ಬಾಳೆಹೊನ್ನೂರಿಂದ ಅಲ್ಲೆಲ್ಲ ಮುಗಿಸ್ಕೊಂಡ್ಬಿಟ್ಟು ಹೊರನಾಡಿಗೆ ಬಂದ್ವಿ. ಹೊರನಾಡಿಂದ ಕಟೀಲಿಗೆ ಬಂದ್ಬಿಟ್ಟು ಇಲ್ಲಿ ಆಲ್ಟ್ ಆಗಿದ್ದೀವಿ ನಾವು. ಇಲ್ಲಿ ಕಟೀಲಲ್ಲಿ ಉಳ್ಕೊಂಡಿದ್ರಿಂದ ನಾವು ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ ಚೆನ್ನಾಗಿ ಅನ್ನಿಸ್ತು. ಬಟ್ ರೂಮು ಅವರೇಜ್ ಇದೆ, ಯಾವುದೋ ಒಂದು ಸಿಕ್ಕಿದ್ರಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ. ಹಾಗೆ ಒಂದ್ಸಲ ರೂಮ್ ಹೇಗಿದೆ ಅಂತ ತೋರಿಸ್ಬಿಡ್ತೀನಿ ನೋಡಿ. ಹೊರಗಡೆಯಿಂದ ಕಟೀಲು ಚೆನ್ನಾಗಿದೆ. ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದಾರೆ ಅನ್ಸುತ್ತೆ ಸ್ಕೂಲಿಂದ. ಇವಾಗ ನೋಡಿ ಬಸ್ಗಳೆಲ್ಲ ಇದೆ. ಸಂಡೇನೆ ಕಟೀಲೆಲ್ಲ ದರ್ಶನ ಮಾಡ್ಕೊಂಡು ಮುಗಿಸ್ಕೊಂಡ್ಬಿಟ್ಟು ನಾವು ಮಂಡೇ ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ವಿ. ಸೊ ಹಾಗಾಗಿ ಮಂಡೇ ಧರ್ಮಸ್ಥಳಕ್ಕೆ ಹೊರಟಿದ್ದೀವಿ. ಅಂದರೆ ಡಿಸೆಂಬರ್ 18 ಸೋಮವಾರ ನಾವು ಧರ್ಮಸ್ಥಳಕ್ಕೆ ಬಂದ್ವಿ. ನೋಡಿ ಧರ್ಮಸ್ಥಳದ ಎಂಟ್ರೆನ್ಸ್ ಎಷ್ಟು ಚೆನ್ನಾಗಿದೆ. ಗೇಟ್ ವೇ ಆಫ್ ಧರ್ಮಸ್ಥಳ. ಎಂಟ್ರೆನ್ಸ್ ಆಗ್ತಾ ಇದ್ದಂಗೆ ನೋಡಿ ಎಷ್ಟೊಂದು ಜನ ಕಾಣಿಸ್ತಾ ಇದ್ದಾರೆ. ದರ್ಶನ ಹೆಂಗಪ್ಪ ಅಂದ್ಕೊಂಡೇ ಹೋಗಿದ್ದು. ಹಾಗೆನೇ ಅಲ್ಲಿ ಕಾರ್ ಪಾರ್ಕ್ ಮಾಡಿಬಿಟ್ಟು ಬಂದ್ವಿ ದೇವಸ್ಥಾನಕ್ಕೆ. ಹೆಂಗೋ ತುಂಬಾ ರಶ್ ಇತ್ತು. ಸ್ಪೆಷಲ್ ದರ್ಶನಕ್ಕೆ ಟಿಕೆಟ್ ತೊಗೊಂಡ್ರು ಕೂಡ ತುಂಬ ಹೊತ್ತು ವೆಯ್ಟ್ ಮಾಡಬೇಕಾಯಿತು ಕ್ಯೂನಲ್ಲಿ. ನಾವು 12 ಗಂಟೆಗೆ ಕ್ಯೂನಲ್ಲಿ ನಿಂತಿದ್ದು ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ 3 ಗಂಟೆ ಮೇಲಾಗೋಗ್ಬಿಟ್ಟಿತ್ತು. ಅಷ್ಟೊಂದು ರಶ್ ಇತ್ತು. ಹಾಗೆಯೇ ಧರ್ಮಸ್ಥಳದಲ್ಲಿ ಊಟ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನೆಕ್ಸ್ಟ್ ನಾವು ಸೌತಡ್ಕಗೆ ಹೋಗ್ತಾ ಇದ್ದೀವಿ. ಸೌತಡ್ಕಕ್ಕೆ ಹೋಗ್ತಾ ಇದ್ದೀವಿ. ಗಣಪತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ. ಮಂಕಿ ನೀನಾ ಮಂಕಿ? ಅದು ಮಂಕಿ ಬಾ. ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂದರೆ ಗಣಪತಿಗೆ ಯಾವುದೇ ಗರ್ಭಗುಡಿ ಆಗಲಿ ದೇಗುಲ ಆಗಲಿ ಏನೂ ಇಲ್ಲ. ಬಯಲಲ್ಲಿ ಕೂತಿರೋ ಗಣಪತಿ ಇದು. ಈ ಗಣಪತಿಗೆ ತುಂಬ ಜನ ಹರಕೆ ಕಟ್ಕೊಳ್ತಾರೆ. ಅಂದರೆ ಗಂಟೆ ಹರಕೆನ ಇಲ್ಲಿ ಮಾಡ್ಕೊಳ್ತಾರೆ. ಮನಸ್ಸಲ್ಲಿ ಯಾವುದಾದ್ರೂ ಕೆಲಸ ಅಥವಾ ಏನಾದರೂ ಆಗಬೇಕು ಅಂದ್ಕೊಂಡಿದ್ರೆ ಅದಾದಮೇಲೆ ಬಂದುಬಿಟ್ಟು ಗಂಟೆನ ಕಟ್ತೀವಿ ಅಂತೇಳಿ ಹರಕೆ ಮಾಡ್ಕೊಳ್ತಾರೆ ಇಲ್ಲಿ. ಹೀಗೆ ಸೌತಡ್ಕದೆಲ್ಲ ದರ್ಶನ ಮುಗಿಸ್ಕೊಂಡ್ಬಿಟ್ಟು ನಾವು ಕುಕ್ಕೆಗೆ ಬಂದ್ವಿ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರೋ ಅಷ್ಟರಲ್ಲಿ ಕತ್ಲಾಗ್ಬಿಟ್ಟಿತ್ತು ಆಲ್ರೆಡಿ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ರಥೋತ್ಸವ ನಡೀತಾ ಇದೆ. ಸೊ ಹಾಗಾಗಿ ಫುಲ್ಲು ದೀಪಾಲಂಕಾರಗಳು ಎಷ್ಟು ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ ಅಂದರೆ ರೋಡಲ್ಲಿ ತುಂಬಾ ಚೆನ್ನಾಗಿತ್ತು. ಎಕ್ಸಿಬಿಷನ್ ಆಗಿರ್ಬೋದು ಎಲ್ಲನೂ ಇತ್ತು. ನಾವು ನೈಟ್ ಹೋಗಿದ್ರಿಂದ ನೋಡೋದಕ್ಕೊಂದು ಸಖತ್ತಾಗಿ ಕಾಣಿಸ್ತಾ ಇತ್ತು. ನಾವು ಉಳ್ಕೊಂಡಿದ್ದು ಹೋಟೆಲ್ ಇದು. ಅದಕ್ಕೂ ಕೂಡ ಪ್ರತಿಯೊಂದು ಬಿಲ್ಡಿಂಗಿಗೂ ಕೂಡ ಫುಲ್ಲು ಲೈಟಿಂಗ್ಸ್ ಎಲ್ಲ ಹಾಕಿ ಸಖತ್ತಾಗಿ ಕಾಣಿಸ್ತಾ ಇತ್ತು. ಇಡೀ ಊರೇ ಜಗಮಗ ಅಂತ ಇತ್ತು. ಮಂಡೇ ನಾವು ಧರ್ಮಸ್ಥಳ ಸೌತಡ್ಕ ಎಲ್ಲ ನೋಡ್ಕೊಂಬಿಟ್ಟು ಕುಕ್ಕೆಯಲ್ಲಿ ಸ್ಟೇ ಆದ್ವಿ. ಅಲ್ಲಿ ಉಳ್ಕೊಂಬಿಟ್ಟು ಮಂಗಳವಾರ ದರ್ಶನ ಮಾಡಬೇಕು ಕುಕ್ಕೆ ಅಂದ್ಕೊಂಡಿದ್ವಿ. ಸೊ ಹಾಗಾಗಿ ಅಲ್ಲೇ ಉಳ್ಕೊಂಡ್ಬಿಟ್ಟು ಮಾರ್ನಿಂಗ್ ಎಲ್ಲ ಫ್ರೆಶ್ ಅಪ್ ಆದ್ವಿ. ಇಲ್ಲಿ ರೂಮ್ ಚೆನ್ನಾಗಿ ಸಿಕ್ತು ಸದ್ಯ. ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ಕೊಂಡ್ವಿ ಎಲ್ಲ ಆರಾಮಾಗಿ. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ರೆಡಿ ಆಗಿದ್ದೀವಿ ಆಗ್ಲೇ. ಇನ್ನೇನು ಹೊರಡೋದಷ್ಟೇ. ಇವತ್ತು ಜಾತ್ರೆ ನಡೀತಾ ಇದೆ. ಸೊ ಅಲ್ಲಿ ರಥ ಎಲ್ಲ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಚೆನ್ನಾಗಿತ್ತು ಲೈಟಿಂಗ್ಸ್ ಎಲ್ಲ ರಾತ್ರಿ ನೋಡ್ಲಿಕ್ಕೆ. ಇವಾಗ ತೇರ್ ಹೇಗಿರುತ್ತೆ ಅಂತ ನೋಡೋಣ. ಸರಿ, ಹಾಗಾದ್ರೆ ಹೊರಡೋಣ ಅಲ್ವಾ? ರೂಮ್ಗಳ ಪಕ್ಕದಲ್ಲೇ ಪ್ಲೇ ಏರಿಯಾ ಥರ ಮಾಡಿದ್ದಾರೆ ಚಿಕ್ಕದಾಗಿ. ಸೊ ಮಕ್ಕಳೆಲ್ಲ ಆಟ ಆಡ್ಕೊಳ್ಳೋಕ್ಕೆ ಚೆನ್ನಾಗಿತ್ತು.
ನನ್ನ ಮಗಳು ಮತ್ತು ಸೊಸೆ ಇಬ್ಬರು ಕೂಡ ಚೆನ್ನಾಗಿ ಆಟ ಆಡಿಕೊಂಡು 3 ದಿನ ಹೆಂಗೆ ಕಳೆದ್ವಿ ಅಂತಲೇ ಗೊತ್ತಾಗಲಿಲ್ಲ. ಹಾಗೆಯೇ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೊರಟ್ವಿ ಎಲ್ಲರೂ ಇವಾಗ. ಬೇಡಪ್ಪ. ಸುತ್ತಮುತ್ತ ಎಲ್ಲಿ ನೋಡಿದ್ರು ಒಂಥರ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು. ಜಾತ್ರೆ ಇದ್ದಿದ್ದರಿಂದ ಜನಗಳು ಅಷ್ಟೇ ಶಾಪಿಂಗಲ್ಲೆಲ್ಲ ಸಖತ್ತು ಬ್ಯುಸಿಯಾಗಿದ್ದರು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮಾರ್ನಿಂಗ್ ವ್ಯೂ. 2 ರಥಗಳಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರಪ್ಪ ಅಂದರೆ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಹೀಗೆ ಕುಕ್ಕೆಯಲ್ಲೂ ಕೂಡ ಚೆನ್ನಾಗಿ ದರ್ಶನ ಆಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನಮ್ಮೂರ ಕಡೆ ಬರ್ತಾ ಇರೋದು. ಫುಲ್ಲು ನನಗೆ ವಿಡಿಯೋ ಎಲ್ಲ ಕಂಪ್ಲೀಟಾಗಿ ಮಾಡೋದಕ್ಕಾಗಲಿಲ್ಲ. ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ. ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.